ಓಕೆ ಸರ್. ಫಸ್ಟ್ ಹಾಫ್ ಅಷ್ಟಿಲ್ಲ, ಸೆಕೆಂಡ್ ಹಾಫ್ ಚೆನ್ನಾಗಿದೆ. ಟ್ವಿಸ್ಟ್ ಚೆನ್ನಾಗಿದೆ. ಆಮೇಲೆ ಮ್ಯೂಸಿಕ್ ತುಂಬಾ ಚೆನ್ನಾಗಿ ಇಷ್ಟ ಆಯ್ತು. ಚೆನ್ನಾಗಿದೆ, ಚೆನ್ನಾಗಿತ್ತು ಸರ್. ಓಕೆ. ಔಟ್ ಆಫ್ 10 7. ಸರ್ ಮೂವಿ ಹೆಂಗಿತ್ತು? ಚೆನ್ನಾಗಿತ್ತು. ಲಾಸ್ಟ್ ಅಲ್ಲಿ ಸುದೀಪ್ ಆಕ್ಟಿಂಗ್ ಸೂಪರ್. ಫಸ್ಟ್ ಹಾಫ್ ಕಾಮಿಡಿ ಸ್ವಲ್ಪ, ಸೆಕೆಂಡ್ ಹಾಫ್ ಸ್ವಲ್ಪ ಎಮೋಷನ್ ಸೂಪರ್ ಆಗಿದೆ. ಮೂವಿ ಇಷ್ಟ ಆಯ್ತು. ಚೆನ್ನಾಗಿದೆ. ಫೈಟಿಂಗ್ಸ್ ಎಲ್ಲ ಚೆನ್ನಾಗಿ. ಸೂಪರ್. ಸುದೀಪ್ ಎಂಟ್ರಿ ಇಷ್ಟ ಆಯ್ತು. ಸೂಪರ್ ಚೆನ್ನಾಗಿದೆ. ಮೂವಿ ಹೇಗಿತ್ತು? ಮೂವಿಲಿ ಆಕ್ಷನ್ ತುಂಬಾ ಚಂದ, ಧ್ರುವ ಸರ್ಜಾ ಅಂತ ಅಷ್ಟೇ. ಸರ್ ಸೆಕೆಂಡ್ ಹಾಫ್ ಚೆನ್ನಾಗಿತ್ತು. ಇಂಟರ್ವ್ಯೂಲ್ ಆದ್ಮೇಲೆ ತುಂಬಾ ಚೆನ್ನಾಗಿದೆ. ಸುದೀಪ್ ಅಂದ್ರು ತುಂಬಾ ಇಷ್ಟ ಆಯ್ತು. 1 3. ಎಲ್ಲ ಚೆನ್ನಾಗಿದೆ. ಚೆನ್ನಾಗಿದೆ ಸೂಪರ್. ಪಾರ್ಟ್ 2 ಬರಬೇಕು, ಅವಾಗ ಗೊತ್ತಾಗುತ್ತೆ. ಚೆನ್ನಾಗಿತ್ತು ಸರ್. ಕ್ಲೈಮ್ಯಾಕ್ಸ್ ಅಲ್ಲಿ ರಮೇಶ್ ಅವ್ರ ಪಾತ್ರ ಅಂತೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ತುಂಬಾ ಚೆನ್ನಾಗಿ ಬಂದಿದೆ. ಪಾರ್ಟ್ 2 ನೋಡ್ಬೇಕಂತ ಕಾಯ್ತಾ ಇದ್ದೀವಿ. ಅದರಲ್ಲಿ ಧ್ರುವ ಸರ್ಜಾ ಅವರು ಇನ್ನೋಸೆಂಟ್ ಆಕ್ಟಿವ್. ಮೊದಲನೇ ಮೂವಿಯಿಂದ ಇಲ್ಲಿ ತನಕನೂ ಒಬ್ಬ ಸಾಮಾನ್ಯ ಹುಡುಗ ಇರ್ತಾರಲ್ಲ, ಅಕ್ಕಪಕ್ಕ ಲೋಕಲ್ ಹುಡುಗರ ಜೊತೆನೆ ಅವ್ರ ಆಕ್ಟಿಂಗ್ ಬಗ್ಗೆ ಏನು ಮಾತಾಡೋಂಗಿಲ್ಲ ಸರ್. ಸಡನ್ ಆಗಿ ಇದರಲ್ಲಿ ನಾವು ಶಿವಣ್ಣನ ನೆನಪಾಗೋಯ್ತು. ಆ ಮಾದೇಶ್ವರ ಸಾಂಗ್ ಬಂತಲ್ಲ, ಅದರಲ್ಲಿ ಶಿವಣ್ಣನೇ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅನ್ನೋದು ಒಂದಿತ್ತು. ಮತ್ತು ಇನ್ನೊಂದು ಪ್ರೇಮ್ ಅವ್ರದ್ದು ಒಳ್ಳೆ ಅಭ್ಯಾಸ ಏನಂದ್ರೆ, ಅವ್ರ ಮೊದಲನೇ ಮೂವಿಯಿಂದ ಇಲ್ಲಿ ತನಕನೂ ಅವ್ರದ್ದೊಂದು ಟೀಮ್ ಇದೆ. ಯಾವುದೋ ಒಂದು ಸೀನಲ್ಲಿ ಬಂದು ಹೋಗ್ತಾ ಇರ್ತಾರೆ. ಅವ್ನು ಹೇಳ್ತಾನಲ್ಲ, ನಮ್ಮ ಅಣ್ಣನಿಗೆ ಬಕೆಟ್ ಹಿಡಿತಾನಪ್ಪ, ಅವರು ಆಗಿರ್ಬೋದು. ಕೆಲವರೆಲ್ಲ ಚೆನ್ನಾಗಿದೆ. ನೋಡೋಣ ನಮ್ಮ ಎರಡನೇ ಪಾತ್ರ ಹೇಗಿದೆ ಅಂತ. ಮತ್ತು ಹೀರೋಯಿನ್ಗೆ ಒಂದು ಸ್ವಲ್ಪ ಕೊಡಬೇಕಿತ್ತು ಅಂತ ಅನ್ಸುತ್ತೆ. ಮೊದಲನೇದಾಗಿ ರಮೇಶ್ ಅವರನ್ನ ನಾವು ಒಂದು ಲವ್ ಬಾಯ್ ಆಗಿ ನೋಡಿದ್ವಿ. ಬಟ್ ಇವತ್ತು ಅವರು ಈ ಥರ ಆಕ್ಟರ್ ಆಗ್ತಾರಂತ ನಾವು ಅಂದ್ಕೊಂಡಿರ್ಲಿಲ್ಲ. ಅವ್ರಲ್ಲಿ ಎಲ್ಲ ಚೆನ್ನಾಗಿದೆ ಸರ್, ನಾವು ಯಾರನ್ನೂ ಕಮ್ಮಿ ಮಾಡೋಂಗಿಲ್ಲ. ಯಾಕಂದರೆ 1975ನೇ ಇಸ್ವಿಯಲ್ಲಿ ರೆಟ್ರೋ ಸ್ಟೈಲ್ ಮಾಡಿರೋ ಮೂವಿ ಇದು. ಸೊ ಆವಾಗ ಕಾಲದ ಘಟ್ಟದ ತಕ್ಕಂತೆ ತೆಗ್ದಿದ್ದಾರೆ ಮೂವಿ. ರವಿಚಂದ್ರ ಸರ್ ಬಗ್ಗೆ ಮಾತಾಡೋಂಗಿಲ್ಲ, ಮತ್ತು ರವಿಶಂಕರ್ ಸರ್ ಬಗ್ಗೆನೂ ಮಾತಾಡೋಂಗಿಲ್ಲ, ಸಂಜಯ್ ದತ್ ಅವ್ರ ಸರ್ ಬಗ್ಗೆ ಮಾತಾಡೋಂಗೇ ಇಲ್ಲ. ಇನ್ನು ಶಿಲ್ಪಾ ಮೇಡಮ್ ಅಂತೂ ಸೂಪರ್. ಮೇಯ್ನ್ ಆಗಿ ಹೇಳ್ಬೇಕಂದ್ರೆ ಪ್ರಿನ್ಸ್ ಧ್ರುವ ಅವರು ತುಂಬ ಆಕ್ಟಿಂಗ್. ಅದು ಏನಿದೆ ಗೊತ್ತ ವಿಚಾರ ಏನಂದರೆ, ತುಂಬ ಬಬ್ಲಿಯಾಗಿರ್ತಾರೆ ಅವರು. ಹೊರಗಡೆ ಹೇಗಿರ್ತಾರೋ ಮೂವಿಲಿ ಹಾಗೆ ಇದ್ದಾರೆ, ಇಲ್ಲ ಅಹಂ ಇಲ್ಲ. ಆ ಪಾತ್ರ ಎಲ್ಲೂ ಓವರ್ ಅನಿಸಿಲ್ಲ ನಮಗೆ. ಇದಕ್ಕಿಂತ ಮೊದಲು ಒಂದು ಮೂವಿ ಇತ್ತಲ್ಲ, ಒಂದು ಸ್ವಲ್ಪ ಬೇಸರ ತಂದಿತ್ತು ನಮಗೆ. ಬಟ್ ಈ ಮೂವಿ ಅವ್ರಿಗೆ ಬ್ರೇಕ್ ಕೊಡ್ತಾರೋದಕ್ಕಿಂತ ಇಷ್ಟು ವರ್ಷ ಕಾದಿದ್ಕೂ ಮೇಯ್ನಾಗಿ ನಿರ್ಮಾಪಕನಿಗೆ ಧನ್ಯವಾದಗಳು ಹೇಳಬೇಕು. ಯಾಕಂದರೆ 75 ಇಸ್ವಿದು ಮೆಟೀರಿಯಲ್ ಎಲ್ಲ ಸಿಗಬೇಕಂದ್ರೆ ತುಂಬ ಕಷ್ಟ. ಆ ಮೆಟೀರಿಯಲ್ಗಳೆಲ್ಲನೂ ಸೆಟ್ ಮಾಡಿದಾರಲ್ಲ, ಅದಕ್ಕೆ ನಮ್ಮ ಪ್ರೇಮ್ ಥಾಟ್ಸ್ ಸೂಪರ್. ಇನ್ನು ಸರ್ ಈಗ 10ಗೆ 9 ಕೊಡ್ತೀನಿ ಸರ್ ನಾನು.